ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಕ್ಷಯ ತೃತೀಯ ದಿವಸ ಚಿನ್ನ ಖರೀದಿ ಅಂತ ಹೇಳಿದ್ರೆ ಬಹಳನೇ ಮಹತ್ವ ಇದೆ. ಆದರೆ ಈ ಅಕ್ಷಯ ತೃತೀಯ ದಿವಸ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಚಿನ್ನನೇ ಕೊಂಡ್ಕೊಳ್ಬೇಕಾ ಅಥವಾ ಏನು ಬೇಕಾದರೂ ಕೊಂಡ್ಕೊಳ್ಬೋದಾ, ಹಾಗೆಯೇ ಯಾವೆಲ್ಲ ದಾನಗಳನ್ನು ಮಾಡಿದರೆ ನಿಮಗೆ ಅಕ್ಷಯ ಫಲ ಅನ್ನೋದು ಸಿಗುತ್ತೆ, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಕ್ಷಯ ತೃತೀಯದ ಹಿಂದೆ ಬಹಳಷ್ಟು ಪೌರಾಣಿಕ ಕಥೆಗಳಿದೆ. ಅದರಲ್ಲಿ ಈ ಅಕ್ಷಯ ತೃತೀಯ ದಿವಸ ಕೃಷ್ಣ ಕುಚೇಲನ ಮನೆಗೆ ಬಂದಾಗ 3 ಹಿಡಿ ಅವಲಕ್ಕಿಯನ್ನು ನೀಡ್ತಾನೆ. ಅದರ ಪ್ರತಿಯಾಗಿ ಶ್ರೀಕೃಷ್ಣ ಕುಚೇಲನನ್ನು ಕುಬೇರನನ್ನಾಗಿ ಮಾಡಿದಂಥ ಆ ಒಂದು ದಿನವೇ ಈ ಅಕ್ಷಯ ತೃತೀಯ. ಹಾಗೆಯೇ ಶಿವನು ತನ್ನ ಬ್ರಹ್ಮಹತ್ಯ ದೋಷವನ್ನು ಪರಿಹಾರ ಮಾಡಲಿಕ್ಕಾಗಿ ಅನ್ನಪೂರ್ಣೇಶ್ವರಿ ದೇವಿಯ ಬಳಿ ಆಹಾರವನ್ನು ಸ್ವೀಕರಿಸಿದಂಥ ದಿನ ಕೂಡ ಈ ಅಕ್ಷಯ ತೃತೀಯ ದಿವಸ. ಇದರ ಹಿಂದೆ ಇದೇ ರೀತಿಯ ಸಾಕಷ್ಟು ಕಥೆಗಳಿದೆ. ಆದ್ದರಿಂದನೇ ಈ ದಿವಸ ನಾವು ಏನೇ ಒಂದು ಶುಭಕಾರಕ ವಸ್ತುಗಳನ್ನು ಮನೆಗೆ ತಂದಾಗ ಅದು ಅಕ್ಷಯ ಫಲವನ್ನು ನೀಡುತ್ತೆ, ಅದು ದುಪ್ಪಟ್ಟು ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ಜನರಲ್ಲಿರುವಂಥ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ, ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಕೇವಲ ಚಿನ್ನವನ್ನು ಮಾತ್ರ ಖರೀದಿ ಮಾಡಬೇಕು ಅನ್ನುವಂಥದ್ದು. ಆದರೆ ಆ ರೀತಿಯೆಲ್ಲ ಏನೂ ಇಲ್ಲ. ನೀವು ಬೆಳ್ಳಿಯನ್ನು ಕೂಡ ಖರೀದಿ ಮಾಡ್ಬೋದು, ಅಥವಾ ನಿಮ್ಮ ಕೈಗೆಟುಕುವ ದರದಲ್ಲಿ ಸಿಗುವಂಥ ಲಕ್ಷ್ಮೀ ಸ್ವರೂಪವಾದ ಪೊರಕೆಯನ್ನು ಕೂಡ ಆ ದಿವಸ ತರ್ಬೋದು. ಹಾಗೆ ಅರಿಶಿಣದ ಕೊಂಬನ್ನು ತರ್ಬೋದು, ಉಪ್ಪನ್ನು ತೆಗೆದುಕೊಂಡು ಬರಬಹುದು, ಅಕ್ಕಿಯನ್ನು ತೆಗೆದುಕೊಂಡು ಬರಬಹುದು. ಇದೇ ರೀತಿ ತುಳಸಿ ಗಿಡ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಅದನ್ನು ತೆಗೆದುಕೊಂಡು ಬರೋದು ತುಂಬಾ ಶ್ರೇಯಸ್ಕರ. ಬಾರ್ಲಿಯನ್ನು ತೆಗೆದುಕೊಂಡು ಬರಬಹುದು, ಇದು ಕೂಡ ಒಂದು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ, ಇದು ಕೂಡ ಒಂದು ಚಿನ್ನಕ್ಕೆ ಸಮಾನವಾಗಿರೋದ್ರಿಂದ ಇದನ್ನು ಕೂಡ ನೀವು ತೆಗೆದುಕೊಂಡು ಬರಬಹುದು. ಅದೇ ರೀತಿಯಾಗಿ ಪೂಜಾ ಸಾಮಗ್ರಿಗಳು, ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳೇನಿದೆ, ಲಕ್ಷ್ಮೀ ಕವಡೆ ಆಗಿರಬಹುದು, ಗೋಮತಿ ಚಕ್ರ ಆಗಿರಬಹುದು, ಈ ಪೂಜೆಗೆ ಬಳಸುವಂಥ ಸಾಮಗ್ರಿಗಳನ್ನು ಕೂಡ ನೀವು ಆ ದಿವಸ ಮನೆಗೆ ತೆಗೆದುಕೊಂಡು ಬರಬಹುದು. ಹಾಗೆ ಹೂವನ್ನು ತೆಗೆದುಕೊಂಡು ಬರಬಹುದು, ಸುವಾಸನೆಯುಕ್ತ ಮಲ್ಲಿಗೆ ಹೂ ಆಗಿರಬಹುದು, ಯಾವುದೇ ಹೂಗಳನ್ನು ಕೂಡ ಆ ದಿವಸ ಕೊಂಡುಕೊಂಡು ತರೋದ್ರಿಂದ. ಹಾಗೆ ಅರಿಶಿಣದ ಅಡಿಗೆಗೆ ಬಳಸುವಂಥ ಅರಿಶಿಣ ಆಗಿರಬಹುದು, ದೇವರಿಗೆ ಬಳಸುವಂಥ ಅರಿಶಿಣ ಆಗಿರಬಹುದು, ಅದರ ಪುಡಿಯನ್ನು ಕೂಡ ತರಬಹುದು. ಎಲ್ಲವೂ ಕೂಡ ಶುಭಕರವೇ ಆಗಿರುತ್ತೆ. ಇನ್ನು ದಾನ ಅಂತ ಬಂದಾಗ ಈ ದಿವಸ ನೀವು ಯಾರಾದರೂ ಅಸಹಾಯಕರಿಗೆ ಅಥವಾ ಭಿಕ್ಷುಕರಿಗೆ ನೀವು ಒಂದೇ ಒಂದು ರೂಪಾಯಿಯನ್ನು ದಾನವಾಗಿ ಕೊಟ್ಟರೂ ಕೂಡ ನಿಮಗೆ ಅದು 10 ಪಟ್ಟು ಹೆಚ್ಚಾಗಿ ನಿಮಗೆ ವಾಪಸ್ಸು ಬರೋವಂಥದ್ದು. ಹಾಗೆ ವಸ್ತ್ರದಾನ, ನೀವು ವಸ್ತ್ರವನ್ನು ದಾನ ಮಾಡೋದ್ರಿಂದ ನಿಮ್ಮ ಒಂದು ಪೀಳಿಗೆ ಏನಿದೆ ಅವರು ಯಾವತ್ತೂ ಕೂಡ ವಸ್ತ್ರಕ್ಕೆ ಯಾವುದೇ ರೀತಿಯಾದಂಥ ಅವ್ರಿಗೆ ಕೊರತೆ ಅನ್ನೋದು ಇರೋದಿಲ್ಲ. ಗೋಧಿಯನ್ನು ದಾನ ಮಾಡಬಹುದು, ಅಕ್ಕಿಯನ್ನು ದಾನ ಮಾಡಬಹುದು. ಅದೇ ರೀತಿ ಆಹಾರವನ್ನು ಕೂಡ ನೀವು ದಾನವಾಗಿ ಕೊಡಬಹುದು. ಯಾರಾದರೂ ಬಡವರಾಗಿರ್ಬೋದು, ಅಸಹಾಯಕರಾಗಿರ್ಬೋದು, ಅವರನ್ನು ಕರೆದು ಊಟಕ್ಕೆ ಕೂಡ ನೀವು ಹಾಕಬಹುದು. ಹಾಗೆ ಆಹಾರವನ್ನು ತೆಗೆದುಕೊಂಡು ಹೋಗಿ ದಾನವಾಗಿ ಕೂಡ ಕೊಡಬಹುದು. ಅದೇ ರೀತಿ ತುಂಬಾ ಮುಖ್ಯವಾಗಿ ಚಪ್ಪಲಿಯನ್ನು ದಾನವಾಗಿ ಕೊಡುವಂಥದ್ದು ಈ ದಿವಸ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ನಿಮಗಿರುವಂಥ ಪಿತೃದೋಷಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರೋದ್ರಿಂದ ನೀವು ಮಜ್ಜಿಗೆಯನ್ನು ದಾನ ಮಾಡೋದು, ಹಾಗೆ ಒಂದು ತುಂಬಿದ ಮಡಿಕೆಯಲ್ಲಿ ತುಂಬಿದ ನೀರನ್ನು ಕೂಡ ನೀವು ದಾನವಾಗಿ ಮಾಡೋದ್ರಿಂದ ನಿಮ್ಮ ಇಡೀ ವಂಶ ಏನಿದೆ ಯಾವತ್ತೂ ಕೂಡ ನಿಮಗೆ ಯಾವುದರಲ್ಲೂ ಕೂಡ ಕೊರತೆ ಅನ್ನೋದು ಇರೋದಿಲ್ಲ. ಈ ನೀರಿನ ದಾನವನ್ನು ಒಂದು ತುಂಬಿದ ಒಂದು ಮಡಿಕೆಯಲ್ಲಿ ನೀರನ್ನು ತುಂಬಿಸಿ ಅದನ್ನು, ಅಂದರೆ ತುಂಬಿದ ಕೊಡವನ್ನು ದಾನವಾಗಿ ಕೊಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇವೆಲ್ಲವುಗಳನ್ನು ಕೂಡ ನೀವು ದಾನವಾಗಿ ಕೊಡಬಹುದು. ಸ್ನೇಹಿತರೆ, ಅಕ್ಷಯ ತೃತೀಯ ಅಂದ ಕೂಡಲೇ ಕೇವಲ ಚಿನ್ನವನ್ನು ಖರೀದಿ ಮಾಡೋದು ಅಂತಲ್ಲ, ಚಿನ್ನವನ್ನು ಕೂಡ ಈ ದಿವಸ ನೀವು ದಾನವಾಗಿ ಕೊಡಬಹುದು. ಇದರಲ್ಲಿ ನಿಮಗೆ ಯಾವುದೇ ಒಂದು ನಾವೇನಾದರೂ ಚಿನ್ನವನ್ನು ಕೊಡೋದ್ರಿಂದ ನಮಗೆ ಚಿನ್ನದಲ್ಲಿ ಕೊರತೆ ಆಗುತ್ತೆ ಅನ್ನೋಂಥ ಯಾವುದೇ ಭಯ ಬೇಡ. ಚಿನ್ನವನ್ನು ಕೂಡ ನೀವು ಅಲ್ಪ ಪ್ರಮಾಣದಲ್ಲಿ ದಾನವನ್ನು ಮಾಡೋದ್ರಿಂದ ನಿಮಗೆ 10 ಪಟ್ಟು ಹೆಚ್ಚಾಗಿ ವಾಪಸ್ ಬರುತ್ತೆ. ಆದ್ದರಿಂದ ಯಾವುದೇ ಭಯವನ್ನು ಪಡದೆ ಈ ದಿವಸ ದಾನವನ್ನು ಕೊಡೋದ್ರಿಂದ ನಿಮ್ಮ ಒಂದು ತಲೆಮಾರಿಗೆ ಬಹಳನೇ ಒಂದು ಶುಭ ಫಲ ಅನ್ನೋದು ಸಿಗುತ್ತೆ. ನೀವು ಮಾಡಿದಂಥ ದಾನ ಅಕ್ಷಯ ಫಲವಾಗಿ ನಿಮಗೆ ವಾಪಸ್ ಸಿಗುತ್ತೆ. ಆದ್ದರಿಂದ ಸಾಧ್ಯವಾದರೆ ಇವುಗಳಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿಕೊಂಡು ತೊಗೊಂಡು ಬನ್ನಿ. ಹಾಗೆಯೇ ನಿಮಗೆ ಸಾಧ್ಯವಾದ ಮಟ್ಟದಲ್ಲಿ ನಾನು ಹೇಳಿದಂಥ ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಮನೆಗೆ ತೆಗೆದುಕೊಂಡು ಬರೋದು, ಹಾಗೆ ದಾನವಾಗಿ ಕೊಡೋದ್ರಿಂದ ನಿಮಗೆ ಅಕ್ಷಯ ಫಲ ಅನ್ನೋದು ಖಂಡಿತವಾಗ್ಲೂ ಲಭಿಸುತ್ತೆ. ಸಾಧ್ಯವಾದರೆ ತಪ್ಪದೆ ಈ ಕೆಲಸಗಳನ್ನು ಈ ಅಕ್ಷಯ ತೃತೀಯದಲ್ಲಿ ಮಾಡಿ.
ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.